ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದೇರಿ ನಾವಂತಿ ಮಸ್ತ್ ಅದವು ನೀವು ಹೆಂಗದೇರಿ ಇಲ್ಲೇ ಏನು ಬೇಕ್ರಿ ನಿಂಗೆ ಏನು ಬೇಕಾ ನಿನ್ನ ಕಡೆ ರೊಕ್ಕಿದಾಗ ನಂಗೆ ಕೊಡ್ತೀನಿ 100 ರೂಪಾಯಿ ಕೊಡಂತ ನೀವು ನನಗೆ ಬಟ್ ಅವ್ನು ನಂಗೆ ಕೊಡೋಂಗಿಲ್ಲ ರೊಕ್ಕ ನನಗೆ ನಾನು 2 ಮನಿ ಅದಾವ್ರಿ ಬಾಡಿಗೆ ಬರ್ತಾವು ಸೊ ಅವು ರೊಕ್ಕ ಅವ ಪಡಿಸಿ ಅನ್ಕರೆ ಮನಿ ಆದ್ರೆ ನಾನು ಅವ ಸೊ ಅದ್ರ ರೊಕ್ಕ ಎಲ್ಲ ನಾನು ಇಟ್ಕೊಂಡಿರ್ತೀನಿ ಅದ್ರಾಗಿಂದ 100 ರೂಪಾಯಿ ಕೇಳತ್ತಾನು ಈ ವಿಡಿಯೋ ಸಾಕ್ಷಿ ಇರ್ತೈತಿ ಇದಕ್ಕೆ ಇದನ್ನ ಹಾಕನ್ನ ಮತ್ತೆ ವಿಡಿಯೋ 100 ರೂಪಾಯಿ ಲಂಚ ಇಲ್ಲಾಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡಕ್ ಹೋಗ್ಬೇಡ್ರಿ, ಯಾರು ಲೈಕ್ ಮಾಡಕ್ ಹೋಗ್ಬೇಡ್ರಿ, ಎಲ್ಲರೂ ಡಂಪ್ ಮಾಡ್ರಿ. ಸಕ್ರಾಬ್ ಅಲ್ಲದ ಸಬ್ಸ್ಕ್ರೈಬ್ ಅದ ಎಲ್ಲರೂ ಏನು ಗಂಡ ಹೆಂಡತಿ ವಿಡಿಯೋ ಮಾಡ್ತಾರೆ ಆದ್ರೆ ನಾ ವಿಡಿಯೋ ಮಾಡುವಾಗ ಒಟ್ಟ ಬರಂಗಿಲ್ಲ. ನಾ ಗಂಡಲ್ಲ, ನೀ ನನಗೆ ಹೆಂಗಲ್ಲ, ಅದಕ್ಕೆ ನಾ ಬರೋದಿಲ್ಲ. ಏನು ನಿನಗೇನು ಮನುಷ್ಯ ಅದೇ ಈಗ ನೋಡ್ರಿ, ನೀ ನಿಮ್ಮ ತಂಗಿ ಇಲ್ಲ ನೋಡಿ. ಆದ ಮಕ್ಕಳ ಪ್ರಶ್ನೆ ಇಲ್ಲ. ನಾ ಹಿಂಗೆ ಆತಾನಿ ಎಲ್ಲರೂ ಗಂಡ ಹೆಂಡತಿ ಎಷ್ಟು ಚಂದ ವಿಡಿಯೋ ಮಾಡತಾರು, ಎಷ್ಟು ಚಂದ ನಗ್ಸಾತಾರು ಮಂದಿನ. ಎಲ್ಲರೂ ಅತ್ತ ಏನದು ವೈರಲ್ ಆಗಿ ರೊಕ್ಕ ಕಮಾವಕತ್ತಾರು. ಆವ ರೊಕ್ಕ ಕಮಾವಶಿನಿ ಅಂದ್ರೆ ನೀ ಕೇಳ್ದಾಗ 100 ರೂಪಾಯಿ ಕೊಡ್ಬೋದು. ಅದಕ್ಕಾಗೆ ಮತ್ತೆ ನೀ ಯಾಕೆ ಬರಂಗಿಲ್ಲ ವಿಡಿಯೋದಾಗ ಅಷ್ಟೇ. ಯಾವಾಗ ಬರ್ತೀನಿ ಡ್ಯೂಟಿ? ಫೋನ್ ಹಚ್ಚಿದಾಗ ಬರ್ತೀನಿ, ಫೋನ್ ಹಚ್ಚಕ್ಕಿಂತ ಮುಂಚೆ ಬರ್ತೀನಿ. ಒಂದರ ದಿನ ಲಂಚ ಇಲ್ಲ ನಮ್ಮ ಕಡೆ. ನೋ ಕ್ಯಾಶ್, ಓನ್ಲಿ ಆನ್ಲೈನ್. ನಮ್ಮ ಕಡೆ ನೋ ಕ್ಯಾಶ್. ಮಾಡ್ತೀನಿ, ಇನ್ಮೇಗಿಂದ ವಿಡಿಯೋ ಮಾಡ್ತೀನಿ ನನ್ನ ಜೊತೆ. ಕರೆನಾ? ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿ ಕೆಲಸ ಇಡ್ಬೇಕು. ನೀ ಎಲ್ಲದಕ್ಕೂ ಓಕೆ ನಂತಿ ಮಂದಿ ಅದಕ್ಕೆ ನೀನು ಚಲೋ ಅಂತಾರೆ. ನೀ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಭಾಳ ಮಾತಾಡ್ತಾನೆ. ನೀ ಕ್ಯಾಮ್ರಾ ಅವನಿದ್ದ ಮಾತಾಡಂಗಿಲ್ಲ ಇವು. ಯಾಕಂದ್ರೆ ಅವ ಒಳ್ಳೆ ಅನಿಸ್ಕೋತಿಲ್ಲ ನೀ. ನೋಡ್ರಿ ಯಾರು ಒಳ್ಳೆಯವ್ರು ಅಂತಾರಲ್ಲ, ನೋಡ್ರಿ ಧಕ್ಕ ಆಯ್ತಾ ಊಟ. ನಾ ಒಬ್ಬಕ್ಕೆ ಅಂತ ಉಳ್ದವ್ರಿಗೆಲ್ಲ ಒಳ್ಳೆವ ಕಾಣಿಸ್ತಿಲ್ಲ ನೀ. ಉಳ್ದವ್ರಿಗೆಲ್ಲ ಒಳ್ಳೆವ ಕಾಣಿಸ್ತಾನೆ, ನಾ ಒಬ್ಬಕ್ಕೆ ಹಿಂಗೆ ಕಾಣಿಸ್ತಾನೆ. ಸೊ ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಕಸ ಹೊಡ್ಯಾಕ ಬರ್ರಿ, ಸಂಜೆ ಪಾತ್ರೆ ತಿಕ್ಕಕ್ಕೆ ಬರ್ರಿ, ಅಡುಗೆ ಮಾಡಕ್ಕೆ ಬರ್ರಿ, ಎಲ್ಲ ಬರ್ರಿ. ನೀ ಮಂದಿ ಮಾಡಿದ ಅಡುಗೆ ತಿಂತೀಯನ ಹೇಳ್ಬೇಡ. ಮತ್ತೆ ಯಾಕೆ ಅವ್ರನ್ನ ಅದಕ್ಕೆ ಕರೆಕತ್ತೀರಿ? ಹಂಗಲ್ಲ, ಬರ್ರಿ ಅಂದ್ರೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾನಿ ಅಂತ ಹಿಂಗದ. ಬರ್ರಿ ಅಂದ್ರೆ ಹಿಂಗೆ ಬಂದ್ಬಿಡ್ತಾನ. ಅವ್ರು ಫೋನ್ದಾಗ ಹಂಗಲ್ಲ ಕೊಡ್ತಾರ ಅದಕ್ಕೆ ಸಂಬಂಧ. ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋದ್ರೆ ನಮ್ಗೆ ಅಡಿಗೆ ಮಾಡ್ಕೊಡಂಗಿಲ್ಲ ಅವ್ರ. ನಾ ತಿಕ್ತಾನೆ ತಗೋಣ. ನೀರು ಬಂದಿರ್ತಿಲ್ಲ ನನ್ನ ಜೋಡಿ. ಯಾಕಪ್ಪ ಇಂಟ್ರೆಸ್ಟ್ ಇಲ್ಲ ಹಂಗ. ಬಟ್ ನಾ ವಿಡಿಯೋ ಮಾಡೋದು ನಿಂಗೆ, ನಾ ಮಾತಾಡೋದು ನಿಂಗೆ ಇಂಟ್ರೆಸ್ಟ್ ಐತ್ಲಾ? ಹಂಗಲ್ಲ, ಅವ್ರಿಗೆ ಮಂದಿಗೆ ಇಷ್ಟ ಆಗತ್ತ ನಾ ಮಾತಾಡೋದ. ಮಂದಿಗೆ ಇಷ್ಟ ನಿಂಗೆ ನನಗೆ ಇಷ್ಟ ಆದ್ರೆ ನಾನು ಏನು ಮಾಡಲಿ? ಅಲ್ಲಿ ನಾ ವಿಡಿಯೋ ನೋಡಲ್ಲ ಅಂದಿ. ಫೋನ ನಿನ್ ಕಡೆ ಇರ್ತೈತಿ, ನೀನು ನೋಡ್ಕೊಂಡು ಕೊಡ್ತೀನಿ, ನಾ ಏನು ಮಾಡಲಿ? ಹಂಗಲ್ಲ, ನೀನು ಫೋನ್ಲೆ ನಾನು ಫೋನ ನಿನ್ ಕಡೆ ಇರ್ತದ ಹೇಳತ್ತಾರ ಮತ್ತೆ. ಆದ್ರೆ ಒಟ್ಟು ನಾ ಈ ವಿಡಿಯೋ ಮಾಡೋದು ಇಷ್ಟ ಆಯ್ತು. ಇಲ್ಲಿ ನೋಡ್ರಿ ನನ್ನ ಫೋನ್ ಇದು ಇದ್ರದ್ದು ಕಿತ್ತು ಹೋಗ್ಯಾವ ಎಲ್ಲ ಕಡೆ. ನೀವು ಮಾತಾಡಂದ್ರೆ ಈಗ ಮಾತಾಡೋಕೆ ಚಾಲು ಮಾಡ್ತಾನೆ. ಬಟ್ ನಾ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲಲ್ಲ. ನೀನ ಪ್ರಾಬ್ಲಮ್. ಅವ್ ಮನಸ್ಸಿನಾಗ ಅನ್ಕೋತಿರ್ತಾನೆ ನೀನ ಪ್ರಾಬ್ಲಮ್, ವಿಡಿಯೋ ಮಾಡೋದು ಒಟ್ಟ ಪ್ರಾಬ್ಲಮ್ ಇಲ್ಲ ನಂಗೆ ಅಲ್ಲ ರೀ ಅನ್ಕೋತಿ ಮನಸ್ಸಿನಾಗ. ನಮ್ಮ ಯಜಮಾನ್ರ ಜೋಡಿ ಮಾತಾಡೋದೆಲ್ಲ ಮುಗಿದ್ಮೇಲೆ ನಾನು ಬನ್ನಿ ಮೆತ್ತೆ ಪರೋಟ ಮಾಡಿರಾತಂತ ಹೇಳಿ ಮೆತ್ತೆ ಮತ್ತು ಹಿಟ್ಟು, ಖಾರ, ಉಪ್ಪು, ಅರಿಶಿನ, ಜೀರಿಗೆ ಎಲ್ಲ ಹಾಕಿ ಹಿಟ್ಟು ನಾದಿಟ್ಟಿನ್ರಿ. ಹಿಟ್ಟು ನಾದಿಟ್ಟು ಇವೊಂದು ಸ್ವಲ್ಪ ಬಾಂಡೆ ಇದ್ದಿದ್ದು, ಚಹಾ ಕುಡ್ದಿದ್ದು ಮತ್ತು ಹಾಲಿನ ಬೊಗೋನಿ. ಸೊ ಹಂಗಾಗಿ ಅವ್ನು 2 ತೊಳೆದಿಟ್ರೇನ ಶಾಂತಿ ಸಿಗ್ತದೆ ತಡಿ ಅಂಥೇಳಿ ಪಟಾಫಟ್ ಅಂಥೇಳಿ ಬಾಂಡೆ ತೊಳ್ಕೊ ಹಾಕತ್ನಿ. ಇವ್ನು ತೊಳ್ಕೊಂಮಟ ಅಂತ ಅವ್ರ ಪಪ್ಪ ಅವ್ನು ಕರ್ಕೊಂಡು ಹೊರಗೆ ಹೋದರು. ನೋಡ್ರಿ ಅವ್ರ ಕ್ಯಾಮ್ರಾ ಹಿಂದೆ ಎಷ್ಟು ಮಾತಾಡ್ತಾರಂದ್ರೆ ಭಾಳ ಮಾತಾಡ್ತಾರೆ. ಕ್ಯಾಮ್ರಾ ಬರ್ಕೊಡಕ್ಕೆ ಫುಲ್ ಸೈಲೆಂಟ್ ಹಾಕೋರು. ವಿಡಿಯೋ ಮಾಡೋದು ಅಂದರೆ ಮಂದಿ ಇಷ್ಟಪಟ್ಟರೆ ಮಾಡಬೇಕು ಅನ್ನೋದು ಲೆಕ್ಕ ಅವ್ರದ್ದು. ಬಟ್ ಮಂದಿ ಇಷ್ಟಪಡ್ತಾರೆ ರೀ, ಆದ್ರೆ ನಮ್ಮ ಮನ್ಯಾಗಿನ ಮಂದಿ ನೋಡೋಂಗಿಲ್ಲ. ಅವ್ರ ಫೋನ್ ನನ್ನ ಹತ್ರ ಇರ್ತದೆ ಬಿಡ್ರಿ, ನೋಡೋಂಗಿಲ್ಲ ಅನ್ನೋಕ್ಕೇನ. ಅವ್ರ ಫೋನ್ ನನ್ನ ಕಡೆನೇ ಇರ್ತೈತಿ. ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ನೆಟ್ ಜಾಸ್ತಿ ಇರ್ತೈತೆ. ನಾನು ಅದ್ರದ್ದು ವೈಫೈ ಹಾಕ್ಕೊಂಡಿರ್ತಾನು ವೀಡಿಯೋ ಅಪ್ಲೋಡೋದು ಮಾಡೋಕ್ಕೆ. ಹಾಗಾಗಿ ಅವ್ರು ಮನ್ಯಾಗ ಇಟ್ಬಿಟ್ಟಿರ್ತಾರೆ ಅದನ್ನು. ನನ್ನ ತೆಗೆ ಒಯ್ತ್ರಿ 3 GB, ಬಟ್ ಭಾಳ ಜಲ್ದಿ ಖಾಲಿ ಆಕತ್ರಿ ಅದು. ಹಾಗಾಗಿ ಯಾವಾಗಲೂ ಫೋನ್ನಾಗಿದ್ರೆ ಮತ್ತು ಖಾಲಿ ಆಗೋದ ಅಲ್ವಾ ಅಂತ ಅನ್ಬೋದು ನೀವು. ಹೌದು ರೀ, ಅದಂತೂ ಕರೆ ಬಿಡ್ರಿ. ನಾ ಆಲ್ಮೋಸ್ಟ್ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅದು ಮಾಡೋದು, ಇದನ್ನು ಮಾಡೋದು ಅದ್ರಾಗ ಇರ್ತಾನೆ. ಇವನ್ನೆಲ್ಲ ಬಾಂಡೆ ತಿಕ್ಕೊಂಡು ಮೆತ್ತೆ ಪರಾಟ ಮಾಡ್ಕೊಂಡು ಇನ್ನು ಊಟ ಮಾಡಿ ಮಕ್ಕೋಬೇಕ್ರಿ. ಯಾಕಂದ್ರೆ ಬೆಳಿಗ್ಗೆ ಎದ್ದ ಮತ್ತು ಚೋಟಾನ್ ಸ್ಕೂಲಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು. ಇವ ರಾತ್ರಿಗಿಂತ ಮತ್ತು ಸಂಜೆದ 2 ಬ್ಲಾಕ್ ಕೂಡಿಸೇ ಬರ್ತೈತಿ.
ಬಾಂಡೆ ತಿಕ್ಕಿಟ್ಟು ಅನ್ನಿತ್ರಿ. ಸೊ ಹಾಗಾಗಿ ನಾನು ಪರಾಟ ಅಟ್ಟ ಮಾಡ್ಕೊಂಡ್ರೆ ತಡಿ ಅಂಥೇಳಿ ಫಟಾಫಟ್ ಅಂಥೇಳಿ ಪರಾಟ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ತಿನ್ನಕ್ಕೆ. ರಾತ್ರಿ 11 ಆದರೂ ನನ್ನ ಮಗ ಏನು ಮಕ್ಕೋಲಿಲ್ರಿ. ನಾ ಬಡ ಬಡ ಮಾಡಿಟ್ನಿ ಅಂಥೇಳಿ ಚಲೋ ಅವ್ರು ಕರ್ಕೊಂಡು ಹೋದಾಗ ಇಲ್ಲ ಫೋನ್ ನೋಡ್ಕೊತ ಕುಂತಿದ್ನಿ ಅಂದ್ರೆ ಮುಗ್ದ ಹೊಕ್ಕಿದ ಕೆಲಸ. ಮೆತ್ತೆ ಪರಾಟ 2 ಥರ ಮಾಡ್ಬೋದ್ರಿ. ಒಂದು ಹಂಗೆ ಹಸಿ ಮೆತ್ತೆ ಹಾಕ್ಕೊಂಡು, ಇನ್ನೊಂದು ಪಲ್ಯ ಎಲ್ಲ ಮಾಡ್ಕೊಂಡು ಅದಕ್ಕೆ ಹಸಿ ಖಾರ ಹಾಕಿ ಕುದಿಸಿ ಅದನ್ನು ಹಾಕಿ ಮಾಡ್ಕೊಂಡ್ರೂ ಮಸ್ತ್ ಅಂದ್ರೆ ಮಸ್ತ್ ಆಕಾವು. ಇದಕ್ಕಿಂತ ಅವು ಚಲೋ ಅನ್ನಿಸ್ತಾವೆ. ಬಟ್ ಈಗ ಅರ್ಜೆಂಟ್ ನಾ ಹಿಂಗೆ ಮಾಡೇನಿ. ಇದು ಚಲೋ ಅನ್ನಿಸ್ತತಿ. ಇವನ್ನೆಲ್ಲ ಮಾಡೋಟ್ರಾಗೆ ಅವರಿಬ್ಬರು ಅಕ್ಕ ತಂಗಿ ಶೂ ಪಾಲಿಷ್ ಮಾಡ್ಕೊತಾರ ನೋಡ್ರಿ. ಅವ್ರನ್ನೂ ಸ್ವಲ್ಪ ಹಿಡ್ಕೊಂಡು ಆಮೇಲೆ ಬೆಳಿಗ್ಗೆದ್ದು ರೆಡಿಯಾಗಿ ರಂಗೋಲಿ ಹಾಕಿ ನಾವು ಹೊಂಟ್ವಿ ಚೋಟಾನ್ ಸ್ಕೂಲಿಗೆ. ಅವ್ರ ಪಪ್ಪ ಡ್ಯೂಟಿಗೆ ಹೋಗೋರಿದ್ರು. ಹಂಗೆ ನಿಮ್ಮನ್ನು ಬಿಟ್ಟು ಹೊಕ್ಕನ್ ತೊಗೋಣ ಅಂತಂದರು. ಹಾಗಾಗಿ ನಾವು ನಡೆದು ಅವ್ರ ಜೋಡಿನ ಹೊಳ್ಳಿ ಬರುವಾಗ ಮಾತ್ರ ನಾವು ಆಟೋದಾಗ ಬಂದ್ರಿ. ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನನ್ನ ಮಗ ಮಕ್ಕೊಂಬಿಟ್ಟ. ಅವ್ನು ಕರ್ಕೊಂಡು ನಂಗೆ ತೇಗ್ ಹತ್ತಾಕತ್ರಿ. ಮೇನ್ ರೋಡ್ ಮಟ್ಟ ಬರೋದನ್ನು ತೇಗ್ ಹತ್ತಾಕತ್ತೆ ನಂಗೆ. ಅವ್ರು ನಮ್ಮನ್ನು ಸ್ಕೂಲಿಗೆ ಬಿಟ್ಟು ಅವ್ರು ಡ್ಯೂಟಿಗೆ ಹೋದರು. ಅವ್ರು ಸ್ಕೂಲಿಗೆ ಬಿಡಾನೆ ನಾವು ಅಲ್ಲೇ ಸ್ಕೂಲ್ ಮುಂದೆ ನಿಂತಿದ್ದು ರೀ. ಅವ್ರು ಒಳಗೆ ಕರೆಯೋ ಮಟ್ಟ. ಅಷ್ಟೇನು ದೊಡ್ಡ ಸ್ಕೂಲ್ ಇಲ್ಲ, ಸಣ್ಣದೈತಿ. ಬಟ್ ಕಡಿಮೆನೂ ಹುಡುಗರ್ದಾರು. ಈಗೀಗ ಸ್ಟಾರ್ಟ್ ಆಗೈತೆ ಸ್ಕೂಲನ್ನ. ಸ್ವಲ್ಪ ಜನ ಅದಾರು. ಮತ್ತು ಹ್ಯಾಪಿ ರಿಪಬ್ಲಿಕ್ ಡೇ ರೀ ಎಲ್ಲರಿಗೂ. ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಗಣರಾಜ್ಯೋತ್ಸವವನ್ನು ಆಚರಿಸಿರಿ ಅಂತ ಅನ್ಕೋತೇನೆ. ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಳ್ರಿ ಈಗ. ನೋಡ್ರಿ ಹೆಂಗೆ ಮಾಡ್ತಾಳೆ. ಅವರು ಮರಾಠಿ ಒಳಗೆ ಮಾತಾಡ್ತಾರ್ರಿ. ನಮಗೆ ಮಾತ್ರ ಏನೇನೂ ತಿಳಿಲಿಲ್ಲ. ಅದ್ರೊಳಗನ ಸ್ಪೀಡ್ ಮಾತಾಡತ್ತಿರು. ಮತ್ತು ಅವ್ರ ಹತ್ತಿರ ಮೈಕ್ ಇರಾಕಿಲ್ಲ ರೀ. ಹಂಗೆ ಮಾತಾಡತ್ತಿರು. ನಮಗೇನು ತಿಳಿಲಿಲ್ಲ. ಈ ಹುಡುಗೇನು ಏನೇನೇನೇನು ಸ್ಪೀಚ್ ಕೊಡ್ತು. ಬಟ್ ತಿಳಿಲಿಲ್ಲ ಅಂದರೂ ಸುಮ್ಮ ಕುಂದಿರ್ಬೇಕಲ್ರಿ. ಇಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ. ಸುಮ್ಮ ಕೂತಿದ್ದು ನಾವು. ಹೊಳ್ಳಿ ಬಂದು ಫ್ರೆಂಡ್ಸ್ ಅಲ್ಲೇ ವಿಡಿಯೋ ಮಾಡೀನಿ ಸ್ವಲ್ಪ. ಈಕೆ ನೋಡ್ರಿ ಹೆಂಗೆ ಕಾಣ. ಚಟ ಹಾಯ್ ಮಾಡಿ. ನೀವು ಮುಕ್ಕೊಂಡು ನಾನು ಜೋಳಿಗೆ ಹಾಕ್ತಾನೆ ಫಸ್ಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಜೈ ಶ್ರೀರಾಮ್.